ಶ್ರೀ ಗುರುದೇವರ ಚರಣಕಮಲಗಳ ಪಾದಧೂಳಿಯಿಂದ ನನ್ನ ಮನಸ್ಸನ್ನು ಪವಿತ್ರಗೊಳಿಸಿದ ನಂತರ ಧರ್ಮ, ಅರ್ಥ, ಕಾಮ, ಮೋಕ್ಷಪ್ರದಾಯಕನೆನಿಸಿರುವ ಶ್ರೀರಾಮಚರಿತ್ರೆಯನ್ನು ವರ್ಣಿಸಲು ನಾನು ಹೊರಟಿದ್ದೇನೆ. ಹೇ ಪವನಸುತ ಹನುಮಾನ್, ನಾನು ಬುದ್ಧಿಹೀನನೆಂಬುದನ್ನು ತಿಳಿದು ನಿನ್ನನ್ನು ಧ್ಯಾನಿಸುತ್ತಿದ್ದೇನೆ. ನನಗೆ ಬಲವನ್ನು, ಬುದ್ಧಿಯನ್ನು, ಸತ್ಯ ಜ್ಞಾನವನ್ನು ಕರುಣಿಸು. ನನ್ನಲ್ಲಿರುವ ದೋಷಗಳನ್ನು, ವಿಕಾರಗಳನ್ನು ತೊಡೆದುಹಾಕು. ಹೇ ಹನುಮಾನ್, ಹೇ ಕಪಿವರೆಣ್ಯ, ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳನ್ನು ಬೆಳಗುವ ಜ್ಞಾನ ಗುಣಸಾಗರನಾದ ನಿನಗೆ ಜಯವಾಗಲಿ. ಹೇ ಹನುಮಾನ್, ಅಂಜನೀ ದೇವಿಯ ಪುತ್ರನೂ ವಾಯುಸುತನೂ ಅತುಲ ಬಲಶಾಲಿಯೂ ಆದ ನೀನು ಶ್ರೀರಾಮಚಂದ್ರನ ದೂತನೂ ಆಗಿರುವೆ. ಹೇ ಹನುಮಾನ್, ನೀನು ಮಹಾಶಕ್ತಿಶಾಲಿ, ಬಲಿಷ್ಠ ಹಾಗೂ ದುರ್ಬುದ್ಧಿಯನ್ನು ಹೋಗಲಾಡಿಸಿ ಸುಬುದ್ಧಿಯನ್ನು ಕೊಡುವ ಸಂಗಾತಿಯೂ ನೀನೇ ಆಗಿರುವೆ. ಹೇ ಹನುಮಾನ್, ನೀನು ಕರ್ಣಕುಂಡಲಧಾರಿಯಾಗಿಯೂ ಗುಂಗುರ ಕೇಶರಾಶಿಯುಳ್ಳವನಾಗಿಯೂ ಹೊಂಬಣ್ಣದಿಂದ ಕೂಡಿರುವವನಾಗಿಯೂ ಸರ್ವಾಲಂಕೃತನಾಗಿಯೂ ವಿರಾಜಿಸುತ್ತಿರುವೆ. ಹೇ ಹನುಮಾನ್, ನಿನ್ನ ಬಲಹಸ್ತದಲ್ಲಿ ವಜ್ರಾಯುಧ ಹಾಗೂ ಧ್ವಜದ ಸಂಕೇತಗಳಿವೆ. ನಿನ್ನ ಎಡಭುಜದ ಮೇಲೆ ದರ್ಭೆಯಿಂದ ಮಾಡಲಾದ ಯಜ್ಞೋಪವೀತವು ಶೋಭಿಸುತ್ತಿದೆ. ಹೇ ಹನುಮಾನ್, ಬಲಶಾಲಿಯಾದ ಕೇಸರಿಯ ಪುತ್ರನಾದ ನೀನು ಶಂಕರನ ಅವತಾರಿಯಾಗಿರುವೆ. ನಿನ್ನ ತೇಜಸ್ಸು ಮತ್ತು ಧೈರ್ಯ ಸಾಹಸಗಳ ಕಾರಣ ನೀನು ಜಗದ್ವಂದ್ಯನಾಗಿರುವೆ. ಹೇ ಹನುಮಾನ್, ನೀನು ಸಕಲ ವಿದ್ಯಾ ಪಾರಂಗತ, ಗುಣಶಾಲಿ, ಅತಿ ಚತುರ. ಶ್ರೀರಾಮನ ಕೆಲಸಗಳನ್ನು ಶಿರಸಾವಹಿಸಿ ನೆರವೇರಿಸಬೇಕೆಂಬ ಆತುರವೂ ನಿನ್ನಲ್ಲಿರುವುದು. ಹೇ ಹನುಮಾನ್, ಶ್ರೀರಾಮಚಂದ್ರ ಪ್ರಭುವಿನ ಚರಿತ್ರೆ ಕೇಳುವುದರಲ್ಲಿ ನಿನಗೆ ಆನಂದ ಉಂಟು. ರಾಮ, ಲಕ್ಷ್ಮಣ, ಸೀತೆ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದಾರೆ. ಹೇ ಹನುಮಾನ್, ನೀನು ಸೂಕ್ಷ್ಮ ರೂಪ ಧರಿಸಿ ಅಶೋಕವನದಲ್ಲಿ ಸೀತೆಯ ಮುಂದೆ ಪ್ರತ್ಯಕ್ಷನಾದೆ. ಆದರೆ ಲಂಕಾನಗರವನ್ನು ದಹಿಸುವಾಗ ಭಯಂಕರವಾದ ವಿರಾಟ ರೂಪವನ್ನು ಧರಿಸಿದೆ. ಹೇ ಹನುಮಾನ್, ನೀನು ಲಂಕಾದಹನ ಕಾಲದಲ್ಲಿ ಭೀಮಕಾಯನಾಗಿ ಬೆಳೆದು ರಾಕ್ಷಸರನ್ನು ಸಂಹರಿಸಿ ಶ್ರೀರಾಮಚಂದ್ರನ ಕಾರ್ಯವನ್ನು ನೆರವೇರಿಸಿದೆ. ಹೇ ಹನುಮಾನ್, ನೀನು ಸಂಜೀವಿನಿ ಮೂಲಿಕೆಯನ್ನು ತಂದು ಲಕ್ಷ್ಮಣನ ಪ್ರಾಣವನ್ನು ಉಳಿಸಿದಾಗ ಶ್ರೀರಾಮಚಂದ್ರನು ಹರ್ಷಿತನಾಗಿ ನಿನ್ನನ್ನು ಬಿಗಿದಪ್ಪಿದನು. ಹೇ ಹನುಮಾನ್, ರಘುಪತಿಯು ನಿನ್ನನ್ನು ಬಹುವಾಗಿ ಹೊಗಳಿದ್ದಾನೆ. ನೀನು ಆತನಿಗೆ ತನ್ನ ಸಹೋದರ ಭರತನಷ್ಟೇ ಪ್ರಿಯ ಎಂಬುದಾಗಿ ಹೇಳಿದ್ದಾನೆ. ಹೇ ಹನುಮಾನ್, ಶ್ರೀಪತಿ ಎನಿಸಿದ ಶ್ರೀರಾಮಚಂದ್ರನು ನಿನ್ನನ್ನು ಆಲಿಂಗಿಸಿಕೊಂಡು ಸಹಸ್ರಮುಖಿಯಾದ ಶೇಷನಾಗನು ನಿನ್ನ ಗುಣಗಾನ ಮಾಡುತ್ತಾನೆ ಎಂದು ಶ್ಲಾಘಿಸಿದ್ದಾನೆ. ಹೇ ಹನುಮಾನ್, ಸನಕ ಸನಕಾದಿ ಮುನಿವರೇಣ್ಯರು, ಪರಬ್ರಹ್ಮಾದಿ ದೇವಾದಿ ದೇವತೆಗಳು, ದೇವರ್ಷಿ ನಾರದರು, ಸರಸ್ವತಿಯು, ಆದಿಶೇಷನು, ಯಮರಾಜನು, ಕುಬೇರನು, ದಿಕ್ಪಾಲಕರು, ಕವಿಗಳು, ವಿದ್ವಾಂಸರು ಇವರೆಲ್ಲರೂ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ವಿವರಿಸುವಲ್ಲಿ ಅಶಕ್ತರಾಗಿದ್ದಾರೆ. ಹೇ ಹನುಮಾನ್, ನೀನು ಸುಗ್ರೀವನನ್ನು ಶ್ರೀರಾಮಚಂದ್ರನಿಗೆ ಪರಿಚಯ ಮಾಡಿಕೊಟ್ಟು ಆತ ರಾಜಪದವಿಯನ್ನು ಮರಳಿ ಪಡೆಯಲು ದಾರಿ ತೋರಿಸಿದೆ. ನೀನು ಸುಗ್ರೀವನಿಗೆ ಮಾಡಿದ ಮಹದುಪಕಾರ. ಹೇ ಹನುಮಾನ್, ನೀನು ಸಹಸ್ರ ಯೋಜನಗಳಷ್ಟು ದೂರದಲ್ಲಿ ಕಂಗೊಳಿಸುತ್ತಿದ್ದ ಅರುಣ ರವಿಯನ್ನು ಮಧುರವಾದ ಫಲವೆಂದು ಭ್ರಮಿಸಿ ಅವನನ್ನು ಭಕ್ಷಿಸಲು ಹವಣಿಸಿದೆ. ಹೇ ಹನುಮಾನ್, ಶ್ರೀರಾಮಚಂದ್ರನಿದ್ದ ಮುದ್ರೆಯ ಉಂಗುರವನ್ನು ಬಾಯಲ್ಲಿ ಕಚ್ಚಿಕೊಂಡು ನೀನು ಸಮುದ್ರವನ್ನು ಲಂಘಿಸಿದ ಸಂಗತಿ ಹೇಳಿಕೊಳ್ಳುವಷ್ಟು ಆಶ್ಚರ್ಯಕರವಾದುದೇನಲ್ಲ. ಹೇ ಹನುಮಾನ್, ನೀನು ಅನುಗ್ರಹ ಬಲದಿಂದ ಜಗತ್ತಿನ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರುತ್ತವೆ. ಹೇ ಹನುಮಾನ್, ನೀನು ರಾಮ ಮಂದಿರದ ದ್ವಾರಪಾಲಕ. ನಿನ್ನ ಅಪ್ಪಣೆ ಇಲ್ಲದೆ ಯಾರೊಬ್ಬರೂ ಅಲ್ಲಿ ಪ್ರವೇಶಿಸುವಂತಿಲ್ಲ. ಹೇ ಹನುಮಾನ್, ನಿನ್ನಲ್ಲಿ ಶರಣು ಬಂದವರು ಸರ್ವಸುಖಿಗಳಾಗುವರು. ಶರಣಾರ್ಥಿಗಳ ರಕ್ಷಕನಾಗಿ ನೀನಿರುವಾಗ ಭಯಪಡಬೇಕಾದುದೇನಿದೆ. ಹೇ ಹನುಮಾನ್, ನಿನ್ನ ತೇಜಸ್ಸಿನ ಶಕ್ತಿಯನ್ನು ನಿಗ್ರಹಿಸುವ ಸಾಮರ್ಥ್ಯವು ನಿನ್ನಲ್ಲಿಯೇ ಅಡಗಿರುವುದು. ಆ ಶಕ್ತಿಯ ಎದುರು 3 ಲೋಕಗಳು ಕಂಪಿಸುತ್ತವೆ. ಹೇ ಹನುಮಾನ್, ನಿನ್ನ ನಾಮ ಜಪವನ್ನು ಕೇಳಿದ ಕೂಡಲೇ ಭೂತ, ಪ್ರೇತ, ಪಿಶಾಚಿಗಳು ಜಪಕಾರಿಯ ಸಮೀಪ ಸುಳಿಯಲಾರವು. ಹೇ ಹನುಮಾನ್, ನಿರಂತರವಾಗಿ ನಿನ್ನ ನಾಮ ಜಪವನ್ನು ಮಾಡುತ್ತಿದ್ದರೆ ಎಲ್ಲ ರೋಗಗಳು, ಎಲ್ಲ ನೋವುಗಳು ನಶಿಸಿ ಹೋಗುತ್ತವೆ. ಹೇ ಹನುಮಾನ್, ಕಾಯ ವಾಚ ಮನಸ ನಿನ್ನನ್ನು ಯಾರು ಧ್ಯಾನಿಸುವರೋ ಅವರ ಸಂಕಷ್ಟಗಳನ್ನು ನೀನು ಪರಿಹರಿಸುವೆ. ಹೇ ಹನುಮಾನ್, ತಪೋನಿಷ್ಠನಾದ ಶ್ರೀರಾಮ ಭಕ್ತರ ಸರ್ವಧರ್ಮ ಸಮ್ಮತವಾದ ಕೋರಿಕೆಗಳೆಲ್ಲವನ್ನೂ ಆ ಶ್ರೀರಾಮಚಂದ್ರನ ಪರವಾಗಿ ನೀನೇ ಪೂರೈಸಿದೆ. ಹೇ ಹನುಮಾನ್, ನಿನ್ನ ಕೃಪಾಕಟಾಕ್ಷದಿಂದ ಶ್ರೀರಾಮ ಭಕ್ತರ ಯಾವುದೇ ಮನೋರಥ ಫಲಿಸುವುದರ ಜೊತೆಗೆ ಜೀವನದ ಅಂತ್ಯ ಗುರಿಯಾದ ಮೋಕ್ಷ ಫಲವನ್ನು ಅವರು ಪಡೆಯುತ್ತಾರೆ. ಹೇ ಹನುಮಾನ್, ನಿನ್ನ ಪ್ರಪಾತವು ಕೃತ, ತ್ರೇತ, ದ್ವಾಪರ, ಕಲಿಯುಗಗಳಾದ್ಯಂತ ಪಸರಿಸಿದೆ. ನಿನ್ನ ಖ್ಯಾತಿಯು ಜಗತ್ತಿನಾದ್ಯಂತ ಪ್ರಜ್ವಲವಾಗಿ ಬೆಳಗುತ್ತಿದೆ. ಹೇ ಹನುಮಾನ್, ನೀನು ಸಾಧು ಸಂತರ ಸಂರಕ್ಷಕನಾಗಿರುವಂತೆಯೇ ಅಸುರಾದಿ ದುಷ್ಟಶಕ್ತಿಗಳ ಸಂಹಾರಕನೂ ಆಗಿರುವೆ.
ಹೇ ಹನುಮಾನ್, ಜಾನಕಿಯು ನೀಡಿದ ವರಗಳ ಫಲದಿಂದ ನೀನು ಅಷ್ಟಸಿದ್ಧಿ, ಅಸೀಮ ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರತ್ಯಾಮ್ಯ, ಈಶ್ವಿತ್ವ, ವಾಸಿತ್ವಗಳನ್ನು, ನವನಿಧಿಗಳನ್ನು ಕರುಣಿಸುವ ಮಹಿಮಾವಂತನಾಗಿರುವೆ. ಹೇ ಹನುಮಾನ್, ರಾಮಭಕ್ತನಾಗಿ ಮೆರೆಯುವ ಸತ್ವ ನಿನ್ನಲ್ಲಿರುವುದು. ಆದುದರಿಂದ ನೀನು ಸದಾಕಾಲ ರಘುಪತಿಯ ದಾಸನಾಗಿಯೇ ಉಳಿದಿರು. ಹೇ ಹನುಮಾನ್, ನಿನ್ನನ್ನು ಭಜಿಸುವುದರಿಂದ ಪ್ರಾರ್ಥಿಸುವುದರಿಂದ ಶ್ರೀರಾಮನ ಕೃಪೆ ನಮಗೆ ಲಭಿಸುತ್ತದೆ ಮತ್ತು ಜನ್ಮ ಜನ್ಮಾಂತರಗಳ ದುಃಖ ನಿವಾರಣೆಯಾಗುತ್ತದೆ. ಹೇ ಹನುಮಾನ್, ರಾಮಭಕ್ತನಾದವನು ಮರಣಾನಂತರ ಸ್ವರ್ಗವನ್ನು ಸೇರಿ ಅಲ್ಲಿ ಹರಿಭಕ್ತನೆಂಬ ಮನ್ನಣೆಗೆ ಪಾತ್ರನಾಗುತ್ತಾನೆ. ಹೇ ಹನುಮಾನ್, ನೀನೊಬ್ಬನನ್ನು ಮಾತ್ರ ಪೂಜಿಸುತ್ತಲಿದ್ದು ಇನ್ನಾವ ದೇವರ ಪೂಜೆಯನ್ನು ಕೈಗೊಳ್ಳದಿರುವ ಭಕ್ತನಿಗೆ ನೀನು ಸಕಲ ಭಾಗ್ಯಗಳನ್ನು ಕರುಣಿಸುವೆ. ಹೇ ಹನುಮಾನ್, ನೀನು ನಿನ್ನಲ್ಲಿ ಸಂಪೂರ್ಣವಾಗಿ ಮಗ್ನರಾದವರಿಗೆ ಒದಗುವ ಸಂಕಟಗಳನ್ನು ಪರಿಹರಿಸುವೆ, ಅವರ ನೋವುಗಳನ್ನು ನಿವಾರಿಸುವೆ. ಹೇ ಹನುಮಾನ್, ನಿನಗೆ ಜಯಕಾರ ಮಾಡುತ್ತೇನೆ. ನೀನು ನಮ್ಮ ಗುರುದೇವರು, ನಮ್ಮ ಮೇಲೆ ಕೃಪೆ ತೋರು. ಈ ಹನುಮಾನ್ ಚಾಲಿಸವನ್ನು 100 ಬಾರಿ ಪಠಿಸುವ ಯಾವನೇ ಆಗಲಿ ಅಲೌಕಿಕ ಬಂಧನದಿಂದ ಬಿಡುಗಡೆ ಹೊಂದಿ ಮಹಾಸುಖವನ್ನು ಅನುಭವಿಸುತ್ತಾನೆ. ಹನುಮಾನ್ ಚಾಲಿಸವನ್ನು ವಿಧಿಬದ್ಧವಾಗಿ ಯಾರು ಪಠಿಸುವರೋ ಅವರು ಸಕಲ ಸಿದ್ಧಿಯನ್ನು ಪಡೆಯುವರು. ಶ್ರೀ ಗೌರೀಶನೇ ಇದಕ್ಕೆ ಸಾಕ್ಷಿಯಾಯಿತು. ಶ್ರೀ ಹನುಮಾನ್ ಚಾಲಿಸವನ್ನು ರಚಿಸಿದ ಹರಿಚರಣ ಸೇವಾನಿರತರಾದ ತುಳಸಿದಾಸನು ಪ್ರಾರ್ಥಿಸುವುದೇನೆಂದರೆ, ಶ್ರೀರಾಮಚಂದ್ರ ಸ್ವಾಮಿಯು ಸದಾಕಾಲ ನನ್ನ ಹೃದಯ ಕಮಲದಲ್ಲಿ ನೆಲೆಸಲಿ. ವಾಯುಪುತ್ರನು, ಸಂಕಟ ನಿವಾರಕನು, ಮಂಗಲಮೂರ್ತಿಯೂ ಆದ ನೀನು ರಾಮ ಲಕ್ಷ್ಮಣ ಸೀತಾ ಸಮೇತನಾಗಿ ನನ್ನ ಹೃದಯದಲ್ಲಿ ನೆಲೆಯಾಗಿ ನಿಲ್ಲು. ನಿನಗೆ ಅನಂತ ವಂದನೆಗಳು.